ಸರ್ ಇದು 160 ಕೆಪಾಸಿಟಿ ಇನ್ಕ್ಯುಬೇಟರ್ ನೋಡಿ ಈ ತರ ಇರುತ್ತೆ ಒಳಗಡೆ ಸೆಟಪ್. ಇದರಲ್ಲಿ ಏನಿಲ್ಲ ಸರ್, ನಿಮಗೆ ಇದೊಂದು ಕರೆಂಟ್ ಪ್ಲಗ್, ಇದೊಂದು 2 ಅಡಾಪ್ಟರ್ ಕನೆಕ್ಷನ್ಸ್, 3 ತಗೊಂಡೋಗಿ ಪ್ಲಗ್ ಬಾಕ್ಸ್ ಕೊಟ್ಬಿಟ್ರೆ ನಮಗೆ ಸಿಸ್ಟಮ್ ಎಲ್ಲ ಆನ್ ಆಗಿಬಿಡುತ್ತೆ. ನಮಗೆ ಇದರಲ್ಲಿ ಜಿಯೋ ಕಂಪ್ನಿದು ಒಂದು ಅಡಾಪ್ಟರ್ ಇದೆ, ಜಿಯೋ ಕಂಪ್ನಿದು. ಇದು ಇನ್ನೊಂದು ನಾರ್ಮಲ್ ಕಂಪ್ನಿದು ಅಡಾಪ್ಟರ್ ಇದೆ. ಎರಡನ್ನೂ ತಗೊಂಡು ನಾವು ಪ್ಲಗ್ ಬಾಕ್ಸ್ ಆಗಬೇಕು. ಇದೆಲ್ಲ ಬೇಸಿಕ್ ಆಗೋಯ್ತು. ಇದು ಇಡೋದು, ಮೊಟ್ಟೆಗಳು ಇಡೋದು ಇದೆಲ್ಲ ಬೇಸಿಕ್. ಒಂದ್ಸಾರಿ ಇಟ್ಬಿಟ್ರೆ ಆಗೋಯ್ತು ಅದು ಕೆಲಸ. ಡೈಲಿ ಮೇಂಟೆನೆನ್ಸ್ ಏನಿರುತ್ತೆ ಅಂದ್ರೆ ಮುಚ್ಚಳ ಇದೆಯಲ್ಲ ಸರ್, ದಿನಕ್ಕೊಂದು 3 ಬಾರಿ, ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, ಒಂದೊಂದು ನಿಮಿಷ ತೆಗೆದು ಓಪನ್ ಮಾಡಿ ಕ್ಲೋಸ್ ಮಾಡಬೇಕು. 1 ನಿಮಿಷ ಅಷ್ಟೇ. ಜಾಸ್ತಿ ಇಟ್ಟಿರ್ತೀವಲ್ಲ, 1 ವಾರ ಆಗುತ್ತೆ ಸರ್ ಮೊಟ್ಟೆಗಳಿಟ್ಟು. ಆವಾಗ ನೈಟ್ ಟೈಮ್ ರೂಮಲ್ಲಿ ಇರ್ತಕ್ಕಂಥ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು, ಇನ್ಕ್ಯುಬೇಟರ್ ಕೂಡ ಆಫ್ ಮಾಡಿಬಿಟ್ಟು, ಮೊಟ್ಟೆಗಳು ಇಲ್ಲೇನಾದ್ರೂ ಇಟ್ಟಿರ್ತೀವಿ ಅವನ್ನ ತೆಗೆದ್ಬಿಟ್ಟು ಮೊಬೈಲಲ್ಲಿ ಚಾರ್ಜ್ ಆನ್ ಮಾಡ್ಕೊಂಡು ಮೊಟ್ಟೆ ತೆಗೆದು ಮೊಬೈಲ್ ಚಾರ್ಜ್ ನಿಲ್ಲಿಸಿಟ್ರೆ ಒಳಗಡೆ ನಮ್ಮ ಮರಿಗಳು ಬೆಳವಣಿಗೆ ಆಗ್ತಾ. ಸರ್ ಇದು 160 ಕೆಪಾಸಿಟಿ ಇನ್ಕ್ಯುಬೇಟರ್ ನೋಡಿ ಈ ಥರ ಇರುತ್ತೆ. ಯಾವ ಥರ ಇಟ್ಕೋಬೇಕಂದ್ರೆ ನೆಲದಿಂದ 1.5 ಅಡಿ 2 ಅಡಿ ಆಯಿತು, ಒಳ್ಳೆ ಗಾಳಿ ಬರಬೇಕು. ಬಿಸಿ ಇರೋ ಹತ್ರ, ಸ್ಮೆಲ್ ಬರೋ ಹತ್ರ, ಶೀಟ್ ಮಣ್ಣಿನಲ್ಲಿ ಕೋಳಿಗಳು, ಹಸುಗಳು, ಕುರಿಗಳು ಸಾಕ್ತಾ ಇರೋ ಪ್ಲೇಸಲ್ಲೆಲ್ಲ ಇರಬಾರ್ದು. ಹೈಜೀನ್ ಚೆನ್ನಾಗಿರೋ ಪ್ಲೇಸು. ಮನೆಯಲ್ಲಿ ಕಿಟಕಿ ಪಕ್ಕದಲ್ಲೋ ಬಾಗಿಲು ಪಕ್ಕದಲ್ಲೋ ಇಟ್ಕೊಳ್ಳೋದು ಒಳ್ಳೇದು. ಅದ್ರ ಹತ್ರ ಬಿಸಿ ಬರಬಾರ್ದು, ಸ್ಮೆಲ್ ಬರಬಾರ್ದು, ಅಷ್ಟು ಚೆನ್ನಾಗಿರ್ಬೇಕು ಪ್ಲೇಸ್ ಅಷ್ಟೇ. ನಿಮ್ಗೆ ನೋಡೋದಾದ್ರೆ ನೋಡಿ ಈ ಥರ ಇರುತ್ತೆ ಒಳಗಡೆ ಸೆಟಪ್. ಇದರಲ್ಲಿ ಏನಿಲ್ಲ ಸರ್, ನಿಮಗೆ ಇದೊಂದು ಕರೆಂಟ್ ಪ್ಲಗ್, ಇದೊಂದು 2 ಅಡಾಪ್ಟರ್ ಕನೆಕ್ಷನ್ಸ್, 3 ತಗೊಂಡೋಗಿ ಪ್ಲಗ್ ಬಾಕ್ಸ್ ಕೊಟ್ಬಿಟ್ರೆ ನಮಗೆ ಸಿಸ್ಟಮ್ ಎಲ್ಲ ಆನ್ ಆಗಿಬಿಡುತ್ತೆ. ಎಲ್ಲ ಆಟೋಮೆಟಿಕ್ ಇರುತ್ತೆ. ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಸೆಟ್ ಮಾಡೇ ಕೊಟ್ಟಿರ್ತೀವಿ ನಿಮಗೆ. ನೋಡಿ ಕರೆಂಟ್ ಪ್ಲಗ್ ಕರೆಂಟ್ಗೆ ಹಾಕ್ತಾ ಇದ್ದೀವಿ. ಇದರಲ್ಲಿ ನಿಮ್ಗೆ ಏನು ಮಾಡಿರ್ತೀವಿ ಅಂದರೆ, ಬಲ್ಬ್ಸ್ ಕೊಟ್ಟಿರ್ತೀವಿ, 3 ಅಡಾಪ್ಟರ್ಸ್ ಕೊಟ್ಟಿರ್ತೀವಿ. ಈ ಥರ ಒಂದು ಮೋಟ್ರು, ಒಂದು ಟೆಂಪ್ರೇಚರ್ ಕಂಟ್ರೋಲಿಂಗ್ ಸೆನ್ಸರ್, ಇಷ್ಟು ಎಕ್ಸ್ಟ್ರಾ ಇದು ಇರುತ್ತೆ. ಇದರಲ್ಲಿ 2 ಬಲ್ಪ್ 2 ಅಡಾಪ್ಟರ್ ಯೂಸ್ ಆಗುತ್ತೆ. ಮಿಕ್ಕಿರೋ ಪಾರ್ಟ್ಸ್ ಎಲ್ಲ ಎಕ್ಸ್ಟ್ರಾ ಇರುತ್ತೆ ನಿಮಗೆ. ಅದಕ್ಕಾದ್ರೆ ಫಸ್ಟ್ ನೋಡಿ, ಇದು ರಿಮೂವಬಲ್ ಇರುತ್ತೆ ಪ್ಲಗ್. ಇದು ತೆಗೆದುಬಿಟ್ಟು, ಇದು ಮೇಲೆ ಇರೋ ಟ್ರೇ ಆಗಿರುತ್ತೆ, ತೆಗೆದು ಪಕ್ಕದಲ್ಲಿ ಇಟ್ಕೋಬಹುದು. ಇದು ನಿಮಗೆ ವಾಟರ್ ಟಬ್ ಸರ್. ಈ ವಾಟರ್ ಟಬ್ಬಲ್ಲಿ ಫುಲ್ ಆಫ್ ವಾಟರ್ ಹಾಕೊಂಡು, ಇಲ್ಲಿ ಫ್ಯಾನ್ಗಳಿರುತ್ತೆ, ಅದ್ರ ಕೆಳಗಡೆ ಕರೆಕ್ಟಾಗಿ ಇಟ್ಕೋಬೇಕು. ಬಲ್ಬ್ ಪ್ಲೇಸಲ್ಲಿ ಬಲ್ಪ್ ಹಾಕ್ಬಿಡ್ತೀವಿ. 100 ವಾಟ್ಸ್ ಸರ್. ಈ ಥರ ಇಟ್ಕೊಂತೀವಿ ವಾಟ್ರಲ್ಲಿ, ಬಲ್ಬ್ ಕೆಳಗಡೆ, ಫ್ಯಾನ್ ಕೆಳಗಡೆ ಹೊರಟೋಗುತ್ತೆ. ನಿಮ್ಗೆ ಇದರಲ್ಲಿ ಜಿಯೋ ಕಂಪ್ನಿದು ಒಂದು ಅಡಾಪ್ಟರ್ ಇದೆ, ಜಿಯೋ ಕಂಪ್ನಿದು. ಇದು ಇನ್ನೊಂದು ನಾರ್ಮಲ್ ಕಂಪ್ನಿದು ಅಡಾಪ್ಟರ್ ಇದೆ. ಎರಡನ್ನೂ ತಗೊಂಡು ನಾವು ಪ್ಲಗ್ ಬಾಕ್ಸ್ ಆಗಬೇಕಾಗುತ್ತೆ ಸರ್. ನಾರ್ಮಲ್ ಆಗಿ ಇಟ್ಬಿಟ್ಟು ಪ್ಲಗ್ಸ್ ಹಾಕ್ಬಿಟ್ಟಿದ್ದು ನಾರ್ಮಲ್ ಆಗಿ. ನೋಡಿ ಇದು ಜಿಯೋ ಕಂಪ್ನಿದ ಅಡಾಪ್ಟರ್ ಸರ್. ಈ ಕಡೆ ಅದಕ್ಕೆ ಹಾಕೋಬೇಕು. ಇದು 12 ವೋಲ್ಟ್ಸ್ 2 ಆಂಪ್ಸ್ ಇರುತ್ತೆ ಅಡಾಪ್ಟರ್. ಇದನ್ನ ತಗೊಂಬಂದು ನೋಡಿ ಇದ್ರಲ್ಲಿ ಹಾಕೋಬೇಕು. ಇದು ಹಾಕಿದ ತಕ್ಷಣ ನಮ್ಗೆ ಏನಾಗುತ್ತೆ, ಫ್ಯಾನ್ಗಳು ರನ್ನಿಂಗ್ ಆಗುತ್ತೆ. ಇದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ಹಾಕಿದ್ರೆ ನೋ ಪ್ರಾಬ್ಲಮ್. ಅಲ್ದಿರಿದ್ರೆ ಇದನ್ನ ಇದಕ್ಕೆ ಹಾಕ್ಬೇಕು. ಇದು ಇನ್ನೊಂದು ಅಡಾಪ್ಟರ್ ಇದೆ ಅಲ್ವಾ, ಇದು ಕಮ್ಮಿ ಕೆಪಾಸಿಟಿ ಇರುತ್ತೆ, 12 ವೋಲ್ಟ್ಸ್ 1 ಆಂಪ್ ಇರುತ್ತೆ. ಇದು 2 ಆಂಪ್ಸ್ ಇರುತ್ತೆ. 1 ಆಂಪ್ ಇದಕ್ಕೆ ಸರೋಗುತ್ತೆ ಕರೆಂಟ್. ಇದಕ್ಕೆ 2 ಆಂಪ್ಸ್ ಇರಬೇಕು. ಇದಕ್ಕೆ ಕಮ್ಮಿ ಹಾಕಿದ್ವಿ ಅನ್ಕೊಳ್ಳಿ, ಇದು ಸುಟ್ಟೋಗ್ಬಿಡುತ್ತೆ ಅಡಾಪ್ಟರ್. ಅದಕ್ಕಾಗಿ 2 ಆಂಪ್ಸ್ ಈ ಕಡೆನೇ ಹಾಕ್ತೀವಿ, 1 ಆಂಪ್ಸ್ ಈ ಕಡೆ ಹಾಕ್ತೀವಿ. ಇದು ಹಾಕಿದ ತಕ್ಷಣ ನಮಗೆ ನೋಡಿ ಮೀಟರ್ಸ್ ಆನ್ ಆಗುತ್ತೆ, ಒಳಗಡೆ ಲೈಟ್ಸ್ ಆನ್ ಆಗುತ್ತೆ, ಮೋಟ್ರ್ ಆಟೋಮೆಟಿಕಲಿ ಟರ್ನಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಈ ಮೋಟ್ರ್ ನಮಗೆ 2 ಗಂಟೆಗೆ ಒಂದ್ಸರಿ ಆಟೋಮೆಟಿಕ್ ಆಗಲಿ ಬರೀ ಒಂದು 20 ಸೆಕೆಂಡ್ ಮಾತ್ರ ಈ ಥರ ಟರ್ನಿಂಗ್ ಆಗ್ಬಿಟ್ಟು ಆಫ್ ಆಗಿಬಿಡುತ್ತೆ. ಲೈಟ್ಸ್ ಇದೆ ಅಲ್ವಾ, ಆನ್ ಆಫ್ ಆಗ್ತಾ ಇರುತ್ತೆ. ಡಿಪೆಂಡ್ಸ್ ಆನ್ ಟೆಂಪ್ರೇಚರ್ ನಮ್ಗೆ ಸರಿ ಆಯ್ತು ಅನ್ಕೊಳ್ಳಿ, ಆಫ್ ಆಗಿಬಿಡುತ್ತೆ. ಟೆಂಪ್ರೇಚರ್ ಅದಕ್ಕೆ ಬೇಕು ಅನ್ಕೊಳ್ಳಿ, ಕಮ್ಮಿ ಆಯ್ತು ಅನ್ಕೊಳ್ಳಿ, ಅದೇ ಆನ್ ಆಗುತ್ತೆ. ಅದಕ್ಕೆ ನಾವೇನು ನೋಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಮೋಟ್ರ್ ಕೂಡ ತನ್ನಿಂದ ತಾನಾಗಿ 2 ಗಂಟೆಗೆ ಒಂದ್ಸರಿ ತಿರುಗುತ್ತೆ. ನೋಡಿ ಈಗ ಆಫ್ ಆಗಿದೆ. ಮತ್ತೆ ಯಾವಾಗ ಆನ್ ಆಗುತ್ತೆ ಅಂದರೆ ಇಲ್ಲಿಂದ 2 ಅವರ್ ಬಿಟ್ಟು ಆಟೋಮೆಟಿಕಲಿ ತಿರುಗಿಸ್ಕೊಳ್ಳುತ್ತೆ ಮೊಟ್ಟೆಗಳನ್ನ. ಫ್ಯಾನ್ ಇದೆ ಅಲ್ವಾ, 24 ಅವರ್ಸ್ ಆನಲ್ಲಿ ಇರುತ್ತೆ. ಅದು ಆಫ್ ಆಗೋಂಗೇ ಇಲ್ಲ. ನಮಗೆ ಕರೆಂಟ್ ಹೋದ್ರೆ ಮಾತ್ರ ಆಫ್ ಆಗುತ್ತೆ. ನಾರ್ಮಲ್ ಕಂಡೀಷನ್ಸಲ್ಲಿ ಆಫ್ ಆಗೋಂಗೇ ಇಲ್ಲ. ಈಗ ನಾವು ಈ ಲೈನ್ಗಳೆಲ್ಲ ಮೊಟ್ಟೆಗಳು ಜೋಡಿಸ್ತೀವಿ ಸರ್. ನಮ್ಗೆ ಒಂದು ಲೈನಲ್ಲಿ 8 ಮೊಟ್ಟೆ ಹಿಡಿಯುತ್ತೆ. ಟೋಟಲ್ 10 ಲೈನ್ ಇರುತ್ತೆ, 80 ಮೊಟ್ಟೆ ಹಿಡಿಯುತ್ತೆ. ಈ 80ರಲ್ಲಿ ನಾವು 20, 30, 50 ಎಷ್ಟಾದ್ರೂ ಹಾಕೋಬಹುದು. 80 ಹಾಕ್ಬೇಕಂತೇಳಿ ರೂಲ್ ಏನಿಲ್ಲ. ಅಲ್ದಿರುತ್ತೆ ಒಂದು ಟ್ರೇಗೆ 1 ಟೈಮ್ ಲೋಡಿಂಗ್ ಅಷ್ಟೇ. ನೀವು 50 ಇಟ್ಟಿದ್ರೆ 30 ಗ್ಯಾಪ್ ಇದೆ ಇಡೋಣ ಅಂದರೆ ಬರೋದಿಲ್ಲ. ನೆಕ್ಸ್ಟ್ ಬ್ಯಾಚ್ಗೆ ಇಡಬೇಕು. ಆ ಥರ ಇಲ್ಲೊಂದು 80, ಕೆಳಗಡೆ ಒಂದು 80 ಇಟ್ಕೋಬಹುದು. ಆದ್ರೂ ಕೂಡ ಅಷ್ಟೇ ಸೇಮ್ 1 ಟೈಮ್ ಲೋಡಿಂಗು. ಮತ್ತೆ ಮರಿ ಆದ್ಮೇಲೆ ಲೋಡಿಂಗ್. ಒಂದು 20 ಇಟ್ಟಿದ್ದೀವಿ, ಗ್ಯಾಪ್ ಇದೆ, ಆಗಲ್ಲ. 70 ಇಟ್ಟಿದ್ದೀವಿ, 10 ಗ್ಯಾಪ್ ಇದೆ, ಆಗಲ್ಲ. 1 ಟೈಮ್ ಅಷ್ಟೇ ಒಂದು ಟ್ರೇಗೆ. ಅದಕ್ಕೆ ಬೇಕಾದ್ರೆ ಒಂದು 10 ದಿನ ಗ್ಯಾಪ್ ಕೊಟ್ಟು ಇಟ್ಕೋಬಹುದು. 5-6 ದಿನ, 10 ದಿನ ನಿಮಿಷ ಅದು. ಈ ಟ್ರೇಗೆ 1 ಟೈಮ್ ಫಿಲ್ಲಿಂಗ್. ಅದು 80 ಮೊಟ್ಟೆ ಸರ್. ಅದು 80 ಮೊಟ್ಟೆ ಡೈಲಿ ಇಡ್ಬೋದು ಅದರಲ್ಲಿ. ಅದು ಮತ್ತೆ 15 ದಿನ ಆದ್ಮೇಲೆ ಶಿಫ್ಟ್ ಮಾಡ್ಕೊಳ್ಳೋಕೆ ಪ್ಲೇಸ್ ಇರುತ್ತೆ. ಇದರಲ್ಲಿ ಇರೋದಿಲ್ಲ. ಅದಕ್ಕಾಗಿ ಬ್ಯಾಚ್ ಒಂದ್ಸರಿ ತೆಗಿಬೇಕು. ಅದು ಅಲ್ದಿರ 160 ತಗೊಂತಾ ಇದಾರೆ ಅಂದ್ರೆ ಸ್ವಲ್ಪ ಜಾಸ್ತಿ ಇದಾವೆ ಕೋಳಿಗಳು ಅಂತ. ಒಂದು 4ರಿಂದ 5 ದಿನದ ಒಳಗಡೆ ನಿಮ್ಮ ಮೊಟ್ಟೆಗಳು ಬಂದ್ಬಿಡುತ್ತೆ. 80 ಮೊಟ್ಟೆಗಳು ಅನೇನು ಅವರೇಜ್ ಆಗಿ 50ರಿಂದ 80 ಮೊಟ್ಟೆಗಳು ಬರೋ ಚಾನ್ಸಸ್ ಇರುತ್ತೆ. ಆ ಥರ ಇರುತ್ತೆ ಪ್ಲಾನಿಂಗ್. ಇದ್ರಲ್ಲಿ ಜೋಡಿಸ್ಬಿಡ್ತೀವಿ, ಮತ್ತೆ ಮುಚ್ಚಳನ ಕ್ಲೋಸ್ ಮಾಡಿಬಿಡ್ತೀವಿ ಸರ್. ಏನಪ್ಪ ಇದೆಲ್ಲ ಬೇಸಿಕ್ ಆಗೋಯ್ತು. ಇದು ಇಡೋದು, ಮೊಟ್ಟೆಗಳು ಇಡೋದು ಇದೆಲ್ಲ ಬೇಸಿಕ್. ಒಂದ್ಸಾರಿ ಇಟ್ಬಿಟ್ರೆ ಆಗೋಯ್ತು ಅದು ಕೆಲಸ. ಡೈಲಿ ಮೇಂಟೆನೆನ್ಸ್ ಏನಿರುತ್ತೆ ಅಂದರೆ ಮುಚ್ಚಳ ಇದೆಯಲ್ಲ ಸರ್, ದಿನಕ್ಕೊಂದು 3 ಬಾರಿ, ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, ಒಂದೊಂದು ನಿಮಿಷ ತೆಗೆದು ಓಪನ್ ಮಾಡಿ ಕ್ಲೋಸ್ ಮಾಡಬೇಕು. 1 ನಿಮಿಷ ಅಷ್ಟೇ, ಜಾಸ್ತಿ ಬೇಡ. ಏನು ಅವಶ್ಯಕತೆ ಇಲ್ಲ.
ಮುಚ್ಚೆ ಇದೆ, ತೆಗೆದು ಬಿಡ್ತೀವಿ. ಏನೋ ಒಳಗಡೆ ಹೋಗಿ ಸ್ವಲ್ಪ ನೋಡ್ಕೊಂಡು ಬಂದು ಮತ್ತೆ ಮುಚ್ಚಿಬಿಟ್ಟು ಹೊರಟೋಗ್ತೀವಿ ಅಷ್ಟೇ. ಒಂದು ನಿಮಿಷ, ಒಂದೂವರೆ ನಿಮಿಷ, 2 ನಿಮಿಷ, ನೋ ಪ್ರಾಬ್ಲಮ್ ಸರ್. ಮತ್ತೆ ವಾಟರ್ ಟಬ್ಬಲ್ಲಿರೋ ವಾಟರ್ನ 3 ದಿನಕ್ಕೆ ಒಂದ್ಸಾರಿ ಬದಲಾಯಿಸಬೇಕು. ಯಾವ ಥರ ಅಂದರೆ ನೋಡಿ, ಇದು ಪ್ಲಗ್ ಇರುತ್ತಲ್ಲ, ರಿಮೂವ್ ಮಾಡೋದು. ಇಲ್ಲೆಲ್ಲ ಮೊಟ್ಟೆಗಳು ಜೋಡಿಸಿದ್ವಿ ಇದರಲ್ಲಿ, ನೋ ಪ್ರಾಬ್ಲಮ್. ಇದು ತೆಗೆದ್ಬಿಟ್ಟು ನೋಡಿ, ಮೊಟ್ಟೆಗಳೆಲ್ಲ ಇರುತ್ತೆ, ಈ ತೆಗೆದು ಹಿಂಗೆ ಪಕ್ಕದಲ್ಲಿ ಇಟ್ಬಿಟ್ಟು ಈ ಟ್ರೈನಲ್ಲಿರೋ ವಾಟರ್ ತೆಗೆದು ಚೆಲ್ಬಿಟ್ಟು ಟಬ್ಬನ್ನು ತೊಳೆದ್ಬಿಟ್ಟು ಫ್ರೆಶ್ ವಾಟರ್ ಹಾಕಿ ಅಲ್ಲಿ ಇಟ್ಕೋಬೇಕು 3 ಡೇಸ್ಗೆ ಒಂದು. ಯಾಕೆಂದ್ರೆ ಅಲ್ಲಿ ಇಟ್ಟಿರ್ತೀವಲ್ವಾ, ಗಲೀಜಾಗ್ತಾ ಇರುತ್ತೆ ನಮಗೆ ನೀರು. ಅದನ್ನ ತೆಗೆದ್ಬಿಟ್ಟು ಚೆಲ್ಬಿಟ್ಟು ಖಾಲಿನೂ ಆಗ್ತಾ ಇರುತ್ತೆ, ಗಲೀಜು ಆಗ್ತಾ ಇರುತ್ತೆ ನೀರು. ಅದು ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಫ್ರೆಶ್ ವಾಟರ್ ಹಾಕಿ ಅಲ್ಲಿ ಇಟ್ಕೋಬೇಕು. ಅದಾದ್ಮೇಲೆ ಇನ್ನು ನೆಕ್ಸ್ಟ್ ಮೇಂಟೆನೆನ್ಸ್ ಏನಪ್ಪ ಇರುತ್ತೆ ಅಂದ್ರೆ, ಮೊಟ್ಟೆಗಳು ಇಟ್ಟಿರ್ತೀವಲ್ಲ, 1 ವಾರ ಆಗುತ್ತೆ ಸರ್ ಮೊಟ್ಟೆಗಳಿಟ್ಟು. ಆವಾಗ ನೈಟ್ ಟೈಮ್ ರೂಮಲ್ಲಿ ಇರ್ತಕ್ಕಂಥ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು, ಇಂಕ್ಯುಬೇಟರ್ ಕೂಡ ಆಫ್ ಮಾಡಿಬಿಟ್ಟು, ಮೊಟ್ಟೆಗಳು ಇಲ್ಲಿ ಏನಾದ್ರು ಇಟ್ಟಿರ್ತೀವಿ ಅವನ್ನ ತೆಗೆದ್ಬಿಟ್ಟು ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡ್ಕೊಂಡು ಮೊಟ್ಟೆನ ತೆಗೆದು ಮೊಬೈಲ್ ಚಾರ್ಜ್ ಮೇಲೆ ನಿಲ್ಲಿಸಿಟ್ರೆ ಒಳಗಡೆ ನಮ್ಮ ಮರಿಗಳು ಬೆಳವಣಿಗೆ ಆಗ್ತಾ ಕಾಣಿಸುತ್ತೆ. ಯಾವ ಥರ ಅಂತ ನರಗಳೆಲ್ಲ ಫುಲ್ ಫಾರ್ಮೇಷನ್ ಆಗಿರುತ್ತೆ. ಆ ನರಗಳಿರೋ ಮೊಟ್ಟೆಗಳೆಲ್ಲ ಇಲ್ಲಿ ಇಟ್ಕೊಂಡು ಏನು ಇಲ್ದಿರ ಕೆಲವು ಖಾಲಿ ಇರ್ತವೆ, ಅವು ತೆಗೆದು ಬಿಸಾಕಬೇಕಾಗುತ್ತೆ. ಏನಕ್ಕಪ್ಪ ಅದ್ರಲ್ಲಿ ಏನು ಇರಲ್ಲ ಅಂದರೆ, ಇದು ಮುಂಜೆ ಕ್ರಾಸ್ ಆಗದಿರೋ ಮೊಟ್ಟೆಗಳು, ಮೊಟ್ಟೆ ಇಟ್ಟು ಜಾಸ್ತಿ ದಿನ ಆಗಿಬಿಟ್ಟಿರುತ್ತೆ, ಇಲ್ಲ ಡ್ಯಾಮೇಜ್ ಆಗಿರುತ್ತೆ, ಇಲ್ಲ ನಮ್ಮ ಮೊಟ್ಟೆಗಳು ತಗೊಂಡು ಶೇಕ್ ಮಾಡಿ ಬಿಟ್ಟಿರ್ತೀವಿ ಅಂಥ ಮೊಟ್ಟೆಗಳು. ಕೋಳಿಗಳು ಮೊಟ್ಟೆಗಳು ಇಟ್ಟವಾಗ ಉರುಳ್ಕೊಂಡ್ಬಂದು ಕೆಳಗಡೆ ಸ್ವಲ್ಪ ಇದಾಗಿರುತ್ತೆ, ಅವೆಲ್ಲ ನನಗೆ ಎಂಬ್ರಿಯ ಬ್ರೋಕ್ ಆಗಿರುತ್ತೆ, ಅವೆಲ್ಲ ಮರಿಗಳಾಗೋ ಚಾನ್ಸಸ್ ಇರೋದಿಲ್ಲ. ಯಾವುದಾದ್ರೆ ನೀಟಾಗಿರುತ್ತೋ ಆ ಮೊಟ್ಟೆ ಮಾತ್ರ ಮರಿ ಆಗ್ತಾ ಇರುತ್ತೆ. ಆ ಹೋಗಿರೋ ಮೊಟ್ಟೆಗಳು ತೆಗೆದು ಬಿಸಾಕ್ತೀವಿ. ಮತ್ತು 13ನೇ ದಿನ ಇನ್ನೊಂದ್ಸರಿ ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡ್ತೀವಿ. ಅವಾಗ ಕೆಲವೊಂದು ಮೊಟ್ಟೆಗಳಲ್ಲಿ ಮರಿಗಳಾಗಿ ಸತ್ತೋಗಿರುತ್ತೆ. ಏನಪ್ಪ ಕಾರಣ ಅಂದರೆ, ರೋಗ ಆಗಿರೋ ಕೋಳಿಗಳಿಗೆ ಸರಿಯಾಗಿ ಮೇವು ಸಿಗದಿರೋ ಇರೋದು, ಸರಿಯಾಗಿ ಕ್ರಾಸಿಂಗ್ ಆಗದಿರೋ ಇರತಕ್ಕಂಥದ್ದು, ಇಂಥ ಮೊಟ್ಟೆಗಳೆಲ್ಲ ಸ್ವಲ್ಪ ಪರ್ಸಲ್ ಫಾರ್ಮ್ ಆಗಿರುತ್ತೆ, ಮತ್ತೆ ಡೆತ್ ಆಗಿರುತ್ತೆ. ಇದು ಚೆನ್ನಾಗಿರೋ ಮೊಟ್ಟೆಗಳು ಇನ್ನೂ ನರಗಳು ಗಾಢವಾಗಿ ಬಂದು ಎಲ್ಲ ಕವರ್ ಆಗಿಬಿಟ್ಟಿರುತ್ತೆ ಮೊಟ್ಟೆನಲ್ಲಿ. ಇದಾದ್ರೆ ಕಪ್ಪಗಾಗ್ಬಿಟ್ಟು ಒಂದು ಕಡೆ ಸೆಟ್ಲ್ ಆಗ್ಬಿಟ್ಟು ನೀರು ಥರ ಆಗಿಬಿಟ್ಟಿರುತ್ತೆ. ಡಿಫ್ರೆನ್ಸ್ ಈಸಿಯಾಗಿ ಕಾಣಿಸುತ್ತೆ ಅದು. ಅಂಥ ಮೊಟ್ಟೆಗಳು ಮಾತ್ರ ಇಲ್ಲಿ ಇಟ್ಕೊಂಡು ಚೆನ್ನಾಗಿರೋವು. ಹೋಗಿರೋ ಬ್ಲಾಕ್ ಆಗಿ ಕಾಣಿಸ್ತಾರೆ ಯಾವ ಮೊಟ್ಟೆಗಳಿವೋ ತೆಗೆದುಬಿಟ್ಟು ಬಿಸಾಕ್ತೀವಿ. ಮತ್ತೆ ನಾರ್ಮಲ್ ಪ್ರೊಸೀಜರ್ 3 ದಿನಕ್ಕೊಂದ್ಸರಿ ನೀರು ಬದಲಾಯಿಸೋದು, ದಿನಕ್ಕೆ 3 ಸಾರಿ ಮುಚ್ಚಲು ಓಪನ್ ಮಾಡಿ ಕ್ಲೋಸ್ ಮಾಡೋದು ಎಲ್ಲ ಮಾಡ್ತಾ ಇರ್ತೀರಾ. 18 ದಿನ ಆಗುತ್ತೆ. 18 ದಿನ ಆದವಾಗ ಯಾವ ಟ್ರೇನಲ್ಲಿ 18 ದಿನ ಆಗಿದೆ ಮೊಟ್ಟೆಗಳು, ಆ ಟ್ರೇದು ಜಸ್ಟ್ ಪ್ಲಗ್ ರಿಮೂವ್ ಮಾಡ್ತೀವಿ 18 ದಿನ ಆಗಿರುವಾಗ. ಇದು ಟಬ್ಬಲ್ಲಿ ದಿನಕ್ಕೆ 2 ಬಾರಿ ಉಗುರು ಬೆಚ್ಚಗೆ ನೀರು ಕಾಯಿಸಿ ಟಬ್ಬಲ್ಲಿ ಹಾಕ್ತೀವಿ. ಉಗುರು ಬೆಚ್ಚಗೆ ಅಂದರೆ ನಾವು ಹೊಲೆನಲ್ಲಿ ನೀರು ಕಾಯಿಸ್ಬಿಡೋದು, ಚೆನ್ನಾಗಿ ಇಟ್ಬಿಡೋದು. ಸ್ವಲ್ಪ ಎಲ್ಲ ತಣ್ಣಗಾಗುತ್ತೆ, ಉಗುರು ಬೆಚ್ಚಗೆ ಆಗುತ್ತೆ, ಅವಾಗ ತಗೊಂಬಂದು ಒಳಗಡೆ ಇಡೋದು. ಫಸ್ಟಲ್ಲೇ ಉಗುರು ಬೆಚ್ಚಗೆ ಇಡೋದಲ್ಲ, ಚೆನ್ನಾಗಿ ಕಾಯಿಸ್ಬಿಡಿ ನೀರನ್ನ, ಕೂಲಿಂಗ್ ಆಗಲಿ, ಉಗುರು ಬೆಚ್ಚಗೆ ಆಗಲಿ, ಮತ್ತೆ ತಗೊಂಬಂದಿರ್ಬೇಕು. ಅದು ಯಾವ ಥರ ಇರ್ಬೇಕಂದ್ರೆ ಲೈಟಾಗಿ ಹಬ್ಬಿ ಬರ್ತಾ ಇರಬೇಕು ಒಳಗಡೆ. ಅದು 18 ದಿನ, 19 ದಿನ, 20 ದಿನ, 21ನೇ ದಿನ ಇಡೋದು. 1 ಟೈಮ್ ಇಡಿ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅನ್ನಿದ್ರೆ 2 ಟೈಮ್ಸ್ ಇಟ್ಕೊಳ್ಳಿ. ಅಂದರೆ ಮರಿ ಹೊರಗಡೆ ಬರೋಕೆ ಆಗ್ತಾ ಇಲ್ಲ, ಅದು ಕಷ್ಟ ಬೀಳ್ತಾ ಇದೆ ಜಾಸ್ತಿ ಅಂದರೆ, ಅವಾಗ 2 ಟೈಮ್ಸ್ ಇಟ್ಕೋಬೋದು. ಮರಿಗಳ ತನ್ನಿಂದ ತಾನಾಗಿ ಹೊಡ್ಕೊಂಡು ಹೊರಗಡೆ ಬರುತ್ತೆ. ಬಂದಿರೋ ಮರಿಗಳನ್ನ ಒಂದು 5 ರಿಂದ 6 ಅವರಲ್ಲಿ ಬಿಟ್ಬಿಟ್ಟು ಚೆನ್ನಾಗಿ ಯಾವಾದ್ರೆ ಆಕ್ಟಿವ್ ಆಗಿ ಓಡಾಡ್ತಾ ಇರ್ತಾವ ಅವು ತೆಗೆದು ಬ್ರೂಡಿಂಗ್ ಸೆಟಪ್ ಅಲ್ಲಿ ಬಿಟ್ಕೋಬೇಕು. ಯಾವ ತರ ಇದ್ರೆ ಇದ್ರಲ್ಲಿ ಬಂದಿರೋ ಯಾವ ತರ ಅಂದ್ರೆ, ಇವತ್ತು ಬೆಳಗ್ಗೆ ತೆಗಿತೀರಾ, ಸಾಯಂಕಾಲ ತೆಗೀರಿ ಮತ್ತೆ ಮರಿಗಳನ್ನ, ಮತ್ತೆ ನಾಳೆ ಬೆಳಗ್ಗೆ ತೆಗೀರಿ, ಮತ್ತೆ ನಾಳೆ ಸಾಯಂಕಾಲ ತೆಗೀರಿ. ಅವಾಗ 3 ಸಾರಿ 4 ಸಾರಿ ತೆಗಿಯಕ್ಕೆ ಹೋಗ್ಬೇಡಿ. ಮುಚ್ಚಲಾಗ್ಲು ಮರಿಗಳು ಏನಾಗ್ತಾ ಇದೆ, ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಮರಿಗಳು ಬರ್ತಾ ಇದೇವಲ್ಲ, ಏನ್ ಮಾಡ್ಬೇಕು ಅಂತ ತೆಗೆದು 100 ಸಾರಿ ತೆಗೆದು ನೋಡ್ತೀವಿ. ಅವಾಗ ಏನಾಗುತ್ತೆ, ಮಾಯಿಶ್ಚರ್ ತರೋಗೋದಿಲ್ಲ ಒಳಗಡೆ, ಮರಿಗಳಿಗೆ ತೇವಾಂಶ ಕಮ್ಮಿ ಆಗ್ಬಿಟ್ಟು ಹೊಡ್ಕೊಂಡು ಬರಕ್ ಆಗ್ದಿರಾ ಒಳಗಡೆ ತಗೊಳ್ಕೊಂಡು ಸತ್ತೋಗುತ್ತೆ. ಜಾಸ್ತಿ ಸಾರಿ ತೆಗಿಬಾರ್ದು ಮರಿಗಳು ಬರೋವಾಗ. ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, ನಾಳೆ ಬೆಳಗ್ಗೆ ಒಂದ್ಸರಿ, ನಾಳೆ ಸಾಯಂಕಾಲ ಒಂದ್ಸರಿ ಎಲ್ಲ ಬಂದ್ಬಿಟ್ಟಿರುತ್ತೆ ಆಲ್ಮೋಸ್ಟ್. ಆ ಟೈಮ್ ತೆಗಿತೀರಿ ನೋಡಿ ನೀವು, ಮರಿಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನೋಡಿ. ಬ್ರೂಡಿಂಗ್ ಸೆಟಪ್ ಅಂತಾರೆ ಏನಿಲ್ಲ ಸರ್, ಸಿಂಪಲ್ ಬ್ರೂಡಿಂಗ್ ಸೆಟಪ್ ಅಂದ್ರೆ ಒಂದು ಕರ್ಟನ್ ಬಾಕ್ಸ್. ಈ ಕರ್ಟನ್ ಬಾಕ್ಸ್ ಅಲ್ಲಿ ಒಂದು 100 ವಾಟ್ಸ್ ಬಲ್ಬ್ ಹಾಕಿದೀವಿ. ತಳಭಾಗದಲ್ಲಿ ಒಂದು ಪ್ಲಾಸ್ಟಿಕ್ ಚೀಲ ಹಾಕಿ ಒಂದು 2 ಇಂಚ್ ಮರಳು ಹಾಕಿದೀವಿ. ಇದರಲ್ಲಿ ಬ್ರೈಲರ್ ಸ್ಟಾರ್ಟರ್ ಫೀಡ್ ಇಟ್ಟಿದೀವಿ, ನೀರು ಇಟ್ಟಿದೀವಿ. ಒಂದರಲ್ಲಿ ಫೀಡ್ ಇದೆ, ಒಂದರಲ್ಲಿ ನೀರಿದೆ. ಇಟ್ಬಿಟ್ಟು ಇಲ್ಲಿ ಮರಿಗಳನ್ನ ಬಿಟ್ಕೊಂಡು 1 ತಿಂಗಳ ಕಾಲ ಇಲ್ಲಿ ಸಾಕೊಂತೀವಿ ಸರ್, ಆಯ್ತಾ. ಸಾಕೋ ಪ್ರೊಸೆಸ್ಸಲ್ಲಿ ನಾವು ಅದಕ್ಕೆ ಮೇವು, ನೀರು ಕೊಟ್ಟು ವ್ಯಾಕ್ಸಿನೇಷನ್ಸ್ ಎಲ್ಲ ಕಂಪ್ಲೀಟಾಗಿ ಇಲ್ಲೇ ಮಾಡ್ಕೊಂಡ್ಬಿಡ್ತೀವಿ. 1 ತಿಂಗಳಾದ್ಮೇಲೆ ತೆಗೆದು ಫಾರ್ಮಲ್ಲಿ ಬಿಟ್ಕೊತೀವಿ. ನಾವು ನೋಡಿ ಇನ್ನೊಂದು ಬ್ರೂಡಿಂಗ್ ಸೆಟಪ್ ಮಾಡಿದ್ದೀವಿ ಇಲ್ಲಿ, ಇದನ್ನ ಡಿಫ್ರೆಂಟಾಗಿ ಮಾಡೋಣ ಅಂತ. ಅದ್ರೂ ಕೂಡ ಮರಿಗಳು ಚೆನ್ನಾಗಿದೆ ಸರ್. ಏನಂದ್ರೆ ನಾವು ಎಕ್ಸ್ಪರಿಮೆಂಟ್ ಪರ್ಪಸ್ ಮಾಡಿರೋದು. ಆ ಮರಿಗಳಿಗೇನು ನಾವಾದ್ರೆ ಅಂತ ಸಜೆಸ್ಟ್ ಮಾಡ್ತೀವಿ, ಒಳಗಡೆ ಇರೋದ್ರಿಂದ ಗಾಳಿ ಜಾಸ್ತಿ ಆಡಲ್ಲ ಇಲ್ಲಿ, ಪರವಾಗಿಲ್ಲ. ಮರಿಗಳು ನೋಡಿ ಥರ ಬಿಟ್ಕೊಂಡು ಮೇವು ನೀರು ಕೊಟ್ಟರೆ ಆಟೋಮೆಟಿಕಲಿ 1 ತಿಂಗಳವರೆಗೂ ಬೆಳ್ಕೊತವೆ. 1 ತಿಂಗಳಾದ್ಮೇಲೆ ನಾವು ಮಾರಂಗಿದ್ರೆ ಮಾರ್ಕೊತೀವಿ, ಇಲ್ಲಾಂದ್ರೆ ಫಾರ್ಮಲ್ಲಿ ಬಿಟ್ಕೊತೀವಿ, ನೋ ಪ್ರಾಬ್ಲಮ್. 1 ತಿಂಗಳಿಗೆಲ್ಲ ನಿಮ್ಗೆ ಅದು ಅಪ್ರಾಕ್ಸಿಮೇಟ್ಲಿ ಒಂದು 4 kg ಆಗಿಬಿಡುತ್ತೆ ಮರಿ.
ಮತ್ತೆ ಇದರಲ್ಲಿ ಯಾವ್ದಾದ್ರೆ ನಮಗೆ ಸಿಪ್ಪೆಗಳಿರುತ್ತಲ್ವಾ ಹೊಡೆದಿರೋದು ಸಿಪ್ಪೆಗಳನ್ನ ತೆಗೆದು ಬಿಸಾಕ್ತಿವಿ ಟೈಮ್ ಟು ಟೈಮ್. ನೀವು ಯಾವಾಗಾದ್ರೂ ಮರಿಗಳು ತೆಗೆದು ಬಿಡ್ತೀರ ಅವಾಗ. ಇದರಲ್ಲಿ ಇನ್ನು ಅವಾಗ ತಾನೇ ಹೊಡ್ಕೊಂಡು ಬಂದಿರೋ ಮರಿ ಇರುತ್ತೆ, ಮೇಲೆ ಉಮ್ಮು ನೀರೆಲ್ಲ ಇರುತ್ತೆ, ಆ ಮರಿಗಳು ತೆಗಿಬಾರ್ದು. ಆ ಮರಿಗಳು ಮತ್ತೆ ಸಾಯಂಕಾಲ ತೆಗಿಯೋದು, ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಅಷ್ಟೇ ಮರಿಗಳು ತೆಗಿಬೇಕು. ಆ ಟೈಮಲ್ಲಿ ನೀವು ಉಗುರು ಬೆಚ್ಚಗೆ ನೀರು ಕಾಯಿಸಿ ಇಟ್ಕೊಳ್ತೀರ ಅಷ್ಟೇ. ಇಷ್ಟು ಸರ್ ಕಂಪ್ಲೀಟ್ ಬರ್ತೀವಿ ಸರ್. ನಿಮಗೆಲ್ಲ ಬ್ಯಾಚ್ ಎಲ್ಲ ಬಂದ್ಬಿಟ್ಟು ಮೇಲೆ ಅದರಲ್ಲಿ ಕೆಲವೊಂದು ಮೊಟ್ಟೆಗಳು ಬರೋದಿಲ್ಲ ಹೊಡ್ಕೊಂಡು ಅವಾಗ ಕೂಡ. ಯಾಕೆಂದ್ರೆ ಅದಕ್ಕೆ ಎನರ್ಜಿ ಸಾಕಾಗಿರೋ ಮೊಟ್ಟೆ ಏನು ಮಾಡಿದ್ರು ಬರೋಲ್ಲ ಸರ್. ಅದು ಉಳ್ಕೊಳ್ತವೆ ಎಲ್ಲೋ ಒಂದು ನೀವು 80 ಇಟ್ಟಿದ್ದೀರಾ, ಒಂದು ಅಂದಾಜಿಗೆ ಒಂದು 10 ಮೊಟ್ಟೆ ಎಕ್ಕೆಣ್ಲಿಂಗಲ್ಲಿ ಹೋಗುತ್ತೆ ಅನ್ಕೊಳ್ಳಿ. ಇನ್ನೊಂದು 80ರಲ್ಲಿ ಒಂದು 60, 65, 55 ನಿಮ್ಮ ಮರಿಗಳು ಬಂದಿರುತ್ತೆ. ಇನ್ನು ಕೆಲವೊಂದು ಹಂಗೆ ಉಳ್ಕೊಂಡಿರುತ್ತೆ ಮೊಟ್ಟೆಗಳು ಹೊಡ್ಕೊಂಡು ಬರಲಾರ್ದೆ, ಅವನ್ನ ಮುಲಾಜಿಲ್ದರೆ ತೆಗೆದು ಬಿಸಾಕೋದು ಅಷ್ಟೇ. ಮ್ಯಾಕ್ಸಿಮಮ್ 22ನೇ ದಿನವರೆಗೂ ಅಷ್ಟೇ. 22ನೇ ದಿನ ಬಂದಿಲ್ಲ ಅಂದರೆ ಅದಿನ್ನು ಬರಲ್ಲ ಅಂತ ಅರ್ಥ. ಮತ್ತೆ ಫ್ರೇಮ್ಸ್ ಎಲ್ಲ ಏನಿದೆಯೋ ಅದನ್ನ ಸ್ವಲ್ಪ ತೇವದ ಬಟ್ಟೆನಲ್ಲಿ ಡೆಟಾಲ್ ವಾಟರಲ್ಲಿ ಸ್ವಲ್ಪ ತೇವದ ಬಟ್ಟೆ ಮಾಡ್ಕೊಂಡು ಒರೆಸ್ಬಿಟ್ಟು ಸ್ವಲ್ಪ ಡ್ರೈ ಮಾಡೋದು ಬಿಟ್ಬಿಟ್ಟು ಬೆಚ್ಚಾಗೋದ್ಮೇಲೆ ಡ್ರೈ ಆದ್ಮೇಲೆ ಮತ್ತೆ ಇಟ್ಕೋಬಹುದು ಸರ್. ಯಾವಾಗ ಗಲೀಜ್ ಆಗಿದೆ ಅಂದ್ರೆ ಮಾತ್ರ ಫ್ರೇಮ್ಸ್. 21-22 ದಿನ ಆಗೋಯ್ತು, ಅದೆಲ್ಲ ತೇವದ ಬಟ್ಟೆಲೆಲ್ಲ ಒರೆಸ್ಬಿಟ್ಟು ಎಷ್ಟು ಹೊತ್ತು ಬಿಡ್ಬೇಕು? ಅದು ಸ್ಮೆಲ್ ಇಲ್ದಿರ, ಅಂದ್ರೆ ಸ್ಮೆಲ್ ಅಂದ್ರೆ ನಾವು ಜಾಸ್ತಿ ಇದು ಮಾಡಬಾರ್ದು, ಡೆಟಾಲ್ ಜಾಸ್ತಿ ಹಾಕೋಬಾರ್ದು. ಮನೆಯಲ್ಲಿ ವರ್ಷದಕ್ಕೆ ಲೈಸಲ್ಲಿ ಯಾವ ಥರ ಹಾಕೊಂತೀವಿ, ಒಂದು ಬಕೆಟ್ ನೀರಲ್ಲಿ ಒಂದು ಕಪ್ ಹಾಕೊಂತೀವಿ, ಆ ಥರ ಒಂದು ಜಗ್ಗು ನೀರಲ್ಲಿ ಒಂದು 2-3 ಚುಕ್ಕೆ ಸುಮ್ಮನೆ ಹೆಸರಿಗೆ ಅಷ್ಟೇ ಹಾಕ್ಬಿಟ್ಟು ಒರೆಸ್ಬಿಟ್ಟು ಸ್ವಲ್ಪ ಡ್ರೈ ಆಗಿ ಬಿಟ್ಬಿಟ್ಟು ಮತ್ತೆ ಇಟ್ಕೊಳ್ಳೋದು ಬ್ಯಾಚ್. ಅಂದ್ರೆ ನಿಮ್ಗೆ ಯಾವಾಗ ಮಾಡ್ಬೇಕಂದ್ರೆ ಇದು ಇಂಕ್ಯುಬೇಟರ್ ಗಲೀಜಾಗಿದೆ ಅಂದವಾಗ ಮಾತ್ರ. ಹಿಂಗೆ ನೀಟಾಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಂಕ್ಯುಬೇಟರ್ ನೋಡಿ ಸರ್, ಒಂದೇ ಒಂದು ವಿಷಯ, ಹೈಜೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀಟ್ನೆಸ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ವೈರಸ್ ಫಾರ್ಮೇಷನ್ ಆಗುತ್ತೆ, ಮರಿಗಳು ಬರೋದೇ ಇಲ್ಲ. ನಿಮ್ಗೇನೋ ಒಂದಿಷ್ಟು ಗಲೀಜಾಗಿದೆ ಅಂದ್ರೆ ಅದನ್ನ ಬೇಗನೆ ಕ್ಲಿಯರ್ ಮಾಡ್ಬೇಕಂತ ನಮ್ಮ ಮೈಂಡಲ್ಲಿ ಇರಬೇಕು. ಇದನ್ನ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವೋ ಅಷ್ಟು ವರ್ಷ ನಮ್ಗೆ ಒಳ್ಳೇದಾಗಿ ಮರಿ ಬರುತ್ತೆ, ನಮ್ಮ ಗ್ರೋತ್ ಅಷ್ಟೇ ಚೆನ್ನಾಗಿರುತ್ತೆ. ನಾವು ನೀಟ್ನೆಸ್ ಯಾವಾಗ ಮಿಸ್ ಮಾಡ್ತೀವೋ ಅವಾಗ ಗಲೀಜ್ ಆಗ್ಬಿಡುತ್ತೆ, ವೈರಸ್ ಫಾರ್ಮೇಷನ್ ಆಗುತ್ತೆ, ಮರಿಗಳು ಬರೋ ಚಾನ್ಸಸ್ 1% ಕೂಡ ಬರಲ್ಲ. ಎಲ್ಲ ಇಟ್ಟಿರೋ ಮೊಟ್ಟೆಗಳೆಲ್ಲ ಫೇಲ್ ಆಗಿಬಿಡುತ್ತೆ. ಅದಕ್ಕೆ ನೀಟ್ನೆಸ್ ಮೇಂಟೈನ್ ಮಾಡಬೇಕು. ಇವಾಗ ತಗೊಂಡಿರ್ತೀರಲ್ವಾ, ಇದು ಯಾವ ಕಂಡೀಷನ್ ಇದೆ ಅದೇ ಕಂಡೀಷನ್ ಫ್ರೇಮ್ ನೀವು 5 ವರ್ಷ ಬಳಸಿ 10 ವರ್ಷ ಬಳಸಿ ಈ ಥರನೇ ಇರ್ಬೇಕು ಇಂಕ್ಯುಬೇಟರ್. ಗಲೀಜ್ ಆದ್ರೆ ಟಕ್ಕಂತ ತೋರಿಸ್ಕೋಬೇಕು, ವೈರಸ್ ಫಾರ್ಮೇಷನ್ ಆಗ್ಲಿಕ್ಕೆ ಬಿಡಲೇಬಾರ್ದು. ಏನು ಆಗಲ್ಲ ಸರ್, ನಾವು ನೀಟ್ನೆಸ್ ಮೇಂಟೈನ್ ಮಾಡಿದ್ರೆ. ಮಾಡಿಲ್ಲ ಎಲ್ಲ ಆಗುತ್ತೆ, ಹೌದಲ್ವಾ? ಮನೆಯಲ್ಲಿ ಫ್ರಿಜ್ ಇರುತ್ತೆ, ಫ್ರಿಜ್ ನೀಟಾಗಿ ಒರೆಸ್ಕೊಂತ ಇದ್ರೆ ಗಲೀಜ್ ಇರಲ್ಲ. ಬಿಟ್ಬಿಟ್ರೆ ಎಷ್ಟು ಬೇಕಷ್ಟು ಡಸ್ಟ್ ಇರುತ್ತಲ್ವ ಆ ಥರ. ಇನ್ನೇನು ಡೌಟ್ಸ್ ಇದೆಯಾ ಸರ್? ಈಗ ನಿಮ್ ಕರೆಂಟ್ ಹೇಳಿದ್ರೆ, ಕರೆಂಟ್ ಯಾವಾಗಲಾದ್ರೂ ಅರ್ಧ ಗಂಟೆ 1 ಗಂಟೆ ಹೋಗಿ ಬರ್ತಾ ಇರುತ್ತೆ, ನೋ ಪ್ರಾಬ್ಲಮ್. ಎಷ್ಟು ಸಾರಿ ಹೋದ್ರೂ ಪ್ರಾಬ್ಲಮ್ ಇಲ್ಲ. ನಿಮ್ಮ 3 ರಿಂದ 4 ಗಂಟೆ 5 ಗಂಟೆ ಹೋಗುತ್ತೆ ಅಂದ್ರೆ ಒಂದು ಬ್ಯಾಚ್ಗೆಲ್ಲ ಒಂದು 2 ರಿಂದ 3 ಸಾರಿ ಟಾಲರಬಲ್. ಅದಕ್ಕಂದ್ರೆ ಜಾಸ್ತಿ ಹೋಗ್ತಾ ಇದೆ ಅಂದ್ರೆ ಮಾತ್ರ UPS ಕನೆಕ್ಷನ್ ಇರಬೇಕು ಸರ್. 150 AH ಬ್ಯಾಟ್ರಿ 1 kV ಔಟ್ಪುಟ್ ಬರ್ತಕ್ಕಂಥ ಇನ್ವರ್ಟರ್ ಇದ್ರೆ ಸರ್ ಹೋಗುತ್ತೆ. ಬೇಸಿಕ್ ಆಗಿ 150 AH ಬ್ಯಾಟ್ರಿ 1 kV ಔಟ್ಪುಟ್ ಬರ್ತಕ್ಕಂಥ ಇನ್ವರ್ಟರ್. ಒಂದು ವರ್ಷದ ವ್ಯವಸಾಯಕ್ಕೆ 1 ಕೋಟಿ ಕಳಿಸಿದ್ದೇನೆ. ವ್ಯವಸಾಯಕ್ಕೆ ಕೋಲಾರದಲ್ಲಿ ಮಾಲೂರಿಗೆ ಬಂದು ಸೀಮೆ ಬದನೆಕಾಯಿಗೆ ಹಾಕಿ ಬಂಡವಾಳನ ಅದಾಕಿ ವಿಚಿತ್ರ ಮಾಡಾಕ್ಬಿಟ್ಟು ಎಲ್ಲ ಗಾಡ್ ಫಾರಮ್, ಕೋಳಿ ಫಾರಮ್ ಎಲ್ಲ ಲಾಸ್ ಆಯ್ತು. ಕೊನೆಯಲ್ಲಿ ಎಲ್ಲ ಸರ್ಚ್ ಮಾಡ್ಬೇಕಾದ್ರೆ ನೀನ್ ಯೂಟ್ಯೂಬ್ ನೋಡಿ ಇದು ಪ್ರಾಫಿಟಬಲ್ ಇದೆ ಸರ್. ಯಾವಾಗ ಗೊತ್ತಾ, ನಾವ್ ಅದಕ್ಕೆ ಮಾಡ್ಬೇಕಾಗಿರೋ ಕೆಲಸ ಕರೆಕ್ಟಾಗಿ ಮಾಡ್ಬಿಟ್ರೆ ಪ್ರಾಫಿಟಬಲ್. ಬೇರೆದ್ರಲ್ಲಿ ರಿಸ್ಕ್ ಲಾಸ್ ಜಾಸ್ತಿ ಚಾನ್ಸಸ್ ಇರುತ್ತೆ. ಇವಾಗ ನೀವೇ ಹೇಳಿದ್ರೆ ಕುರಿ ಸಾಕಿದ್ವಿ, ಮೇಕೆ ಸಾಕಿದ್ವಿ ಅಂತ, ಅದ್ರಲ್ಲಿ ಏನ್ ಗೊತ್ತಾ, ಬರೋ ಔಟ್ಪುಟ್ ತುಂಬಾ ಲೇಟು. ಅದರಲ್ಲಿ ನಾವು ಅದಕ್ಕೇನೋ ಸ್ವಲ್ಪ ಮೆಡಿಸಿನ್ಸ್ ಇರುತ್ತೆ, ಸ್ವಲ್ಪ ಮೇವು ಕೊಡೋದು, ಎನರ್ಜೆಟಿಕ್ ಮೇವು ಕೊಡೋದಿರುತ್ತೆ. ಅದು ಕರೆಕ್ಟಾಗಿ ಕೊಟ್ರೆ ನಮ್ಗೆ ಸ್ವಲ್ಪ ಪ್ರಾಫಿಟಬಲ್ ಆಗ್ಬಹುದು. ಅಲ್ದಿದ್ರೆ ಅಷ್ಟು ಬೇಗನೆ ಅಷ್ಟು ಹೆಚ್ಚಿನ ಅಮೌಂಟ್ ಬರೋ ಚಾನ್ಸಸ್ ಇರೋದಿಲ್ಲ. ಟೈಮ್ ಕೂಡ ತುಂಬಾ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು. ಹಸು ಆಗಿರ್ಬೋದು, ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು. ಕೋಳಿದ್ ಹಂಗಲ್ಲ, ದಿನಕ್ಕೆ ಅರ್ಧ ಗಂಟೆ ಮೇಲೆ ಏನು ಕೆಲಸ ಇರೋದಿಲ್ಲ ಇದರಲ್ಲಿ. ಇಂಕ್ಯುಬೇಟರ್ಗೆ ಒಂದು 10 ನಿಮಿಷ ಮೇಲೆ ಏನು ಕೆಲಸ ಇರಲ್ಲ ಇಂಕ್ಯುಬೇಟರ್ ಹತ್ರ. ಕೋಳಿಗಳ ಹತ್ರ, ಮರಿಗಳ ಹತ್ರ ಅರ್ಧ ಗಂಟೆಗೆ ಮುಂಚೆ ಏನು ಕೆಲಸ ಇರೋದಿಲ್ಲ. ಬಲ್ಬ್ ಹೋಗಲ್ಲ ಸರ್, ಫಸ್ಟ್ ಬಲ್ಬ್ ಹೋಗಲ್ಲ. ನೀವು UPS ಕನೆಕ್ಟ್ ಮಾಡಿದ್ರೆ ಹೋಗಲ್ಲ. ಕರೆಂಟ್ ಫ್ಲಕ್ಚುಯೇಷನ್ಸ್ ಹೆಚ್ಚು ಕಮ್ಮಿ ಇದ್ರೆ ಮಾತ್ರ ಬಲ್ಬ್ಸ್ ಹೋಗುತ್ತೆ. UPS ದೊಡ್ಡದು ತಗೋಬೇಕಾ ಸರ್? ನಿಮಗೆ ಬೇರೆ ಎಕ್ಸ್ಟರ್ನಲ್ ಕೆಲಸಕ್ಕೆ ಬೇಕು ಅಂದ್ರೆ ರೂಮ್ ಮಾಡಿದೀನಿ, ಇಟ್ಕೋಬಹುದು. ನಮ್ಗೆ ಗಾಳಿ ಆಡ್ಬೇಕಷ್ಟೇ, ಕಿಟಕಿನೋ ಬಾಗ್ಲು ಓಪನ್ ಅಲ್ಲಿ ಇದ್ರೆ ಸಾಕು. ಇಲ್ಲ ನಿಮ್ಗೆ ಬರಲ್ಲ ಗಾಳಿ ಅಂದ್ರೆ ಹೊರಗಡೆಯಿಂದ ಎಕ್ಸಾಸ್ಟ್ ಫ್ಯಾನ್ ಒಳಗಡೆ ತಿರ್ಗಿಸಿಟ್ಬಿಟ್ರೆ ಗಾಳಿ ಒಳಗಡೆ ತಳ್ತಾ ಇರುತ್ತೆ ಹೊರಗಡೆಯಿಂದ. ಆ DC ಫ್ಯಾನ್ ಅಲ್ವಾ, ಕರೆಂಟ್ ಜಾಸ್ತಿ ಎಳೆಯಲ್ಲ ಅದು. ಮತ್ತೆ ಇಂಕ್ಯುಬೇಟರ್ ಒಳಗಡೆ ಇರುತ್ತೆ ನೀಟಾಗಿ. ಇದನ್ನ ತಗೊಂಡೋಗಿ ಗೋಡೆಗಳಿಗೆ, ಮೂಲೆಗಳಲ್ಲಿ, ಕಾರ್ನರ್ ಅಲ್ಲಿ ಇಡಬಾರ್ದು. ಸುತ್ತೂರ ಸ್ವಲ್ಪ ಒಂದೊಂದು ಅಡಿ ಗ್ಯಾಪ್ ಇದ್ರೆ ಒಳ್ಳೇದು. ಬೇಡ ಸರ್, ಸಜೆಸ್ಟಬಲ್ ಅಲ್ಲ. ಕೆಲವ್ರು ಮಾಡ್ಕೊಂಡು ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ, ನಾವು ಕಣ್ಣಾರ ನೋಡಿದೀವಿ. ಹಿಂಗೆ ಸರ್ ಹಿಂಗೆ ಔಟ್ಡೋರ್ ಅಲ್ಲಿ ಇಟ್ಟಿದೀವಿ ಅಂದ್ರೆ ಮನೆ ಹಿಂಗಿರುತ್ತೆ, ಮೇಲೆಗಡೆ ಅಲ್ಲೂರ್ಗು ಮೋಲ್ಡ್ ಇರುತ್ತೆ, ಇಲ್ಲ ಶೀಟ್ ಹಾಕಿರ್ತಾರೆ, ಇಲ್ಲಿ ಹೊರಗಡೆ ಇಟ್ಕೊಂಡಿರ್ತಾರೆ. ಬೇಡ ಹಂಗೆಲ್ಲ. ಇವಾಗ ನೋಡಿ ನಾವು ಒಳಗಡೆ ಇಟ್ಟಿದೀವಿ, ಪ್ರಾಬ್ಲಮ್ ಎಲ್ಲ ಮರಿಗಳು ಬರ್ತಾನೆ ಇರ್ತವೆ. ಕಂಪ್ಲೇಂಟ್ ಹೇಳೋರು ಹಿಂಗೇನಾದ್ರೂ ಮಾಡಿರ್ತಾರೆ, ಶೆಡ್ಡಲ್ಲಿ ಇಟ್ಬಿಟ್ಟಿರ್ತಾರೆ. ಬೇಡ ಸರ್ ನಾನು ಕೇಳಲ್ಲ, ಇದು ತಂಪಾಗಿದೆ ಸರ್, ಚೆನ್ನಾಗಿದೆ, ಐಟಲ್ಲಿ ಇಡ್ತಾ ಇದೀನಿ, ಅಲ್ಲಿ ಇಡ್ತಾ ಇದೀನಿ, ಇಲ್ಲಿ ಇಡ್ತಾ ಇದೀನಿ, ಉಪಯೋಗ ಇಲ್ಲ. ಹೊರಗಡೆ ಇಡ್ತೀನಿ ಸರ್,
ಉಪಯೋಗ ಇಲ್ಲ ಸರ್. ಅದು ಕ್ಲೈಮೇಟ್ ಸ್ವಲ್ಪ ಜಾಸ್ತಿ ಡಿಫ್ರೆನ್ಸ್ ಆಗುತ್ತೆ. ನಾವೇನ್ ಹೇಳ್ತೀವಿ, ಒಳಗಡೆ ಇಟ್ಕೊಳ್ಳಿ, ಸ್ವಲ್ಪ ಗಾಳಿ ಆಡ್ತಾ ಇರ್ಲಿ, ಫ್ರೆಶ್ ಗಾಳಿ ಇರ್ಲಿ, ಸ್ಮೆಲ್ ಬರೋ ತರ ಬೇಡ. ಇದೇ ಬೇಸಿಕ್. ಕರೆಕ್ಟ್ ಆಗಿ ಬರುತ್ತಾ? ಎಲ್ಲ ಕರೆಕ್ಟ್ ಆಗಿ ಬಂದ್ರೆ ಅದ್ರ ಬಗ್ಗೆ ಬಿಡಿ, ಇದ್ರ ಬಗ್ಗೆ ನೀವ್ ಎಷ್ಟು ನೋಡ್ಕೊತೀನಿ, ನಿಮ್ಗೆ ಜಾಸ್ತಿ ನೋಡ್ಕೊತೀನಿ ನಾನು. ಈಗ ದೊಡ್ಡ ಮಾಡ್ತಲ್ ಮಾಡಮಂತಿರೋದು ಇದೊಂದು ಸಕ್ಸಸ್ ಆಯ್ತು ಅಂತಂದ್ರೆ ಒಂದು ನಾನು 20 ಬೇರೆ ತರ ಬಿಡಿ, ನನ್ಗೆ ಬೇರೆ ತರ ಮಾಡುವ ಮಾಡಿ ಸರ್, ಮಾಡಿ ದೊಡ್ಡದಾಗಿ ಮಾಡ್ಬೇಕು ಅಂತ ಮಾಡಕ್ ಇಷ್ಟ ಇಲ್ಲ ನಮ್ಗೆ. ಹೌದು ಸರ್, ನಾವ್ ಏನಾದ್ರು ಮಾಡ್ತಾ ಇರ್ಲಿ ಬಿಡಿ, ಫಸ್ಟ್ ಅದು ಕಲ್ತ್ಕೊಂಡು ಮತ್ತೆ ಮಾಡಿದ್ರೆ ಪ್ರಾಬ್ಲಮ್ ಬರಲ್ಲ. ಫಸ್ಟೇ ಒಂದ್ ಧೂಮ್ಬಿಟ್ರೆ ಇಟ್ಟಿರೋ ಬಂಡವಾಳ ಎಲ್ಲ ಲಾಸ್ ಆಗ್ತೀವಿ ಅಷ್ಟೇ. ಇವಾಗ ಒಂದ್ ತಗೊಂಡ್ ಮಾಡಿ ನಿಮ್ ಸಕ್ಸಸ್ ಆದ್ಮೇಲೆ ಫೋನ್ ಮಾಡಿ ನಾವೇ ಕೊರಿಯರ್ ಮಾಡ್ಕೊಡ್ತೀವಿ, ಇಲ್ಲ ನೀವೇ ಕಾರ್ ತಗೊಂಡ್ಬನ್ನಿ ತಗೊಂಡ್ ಹೋಗ್ಬೋದು, ನೋ ಪ್ರಾಬ್ಲಮ್ ಸರ್ ಅದ್ರಲ್ಲಿ. ಓಕೆನಾ? ರಿಮೂವ್ ಮಾಡೋದಾ ಸರ್? ಇದೆಲ್ಲ ನಿಮ್ಗೆ ಯಾವ್ದು ನಾವ್ ಹೇಳಿರೋ ಇನ್ಫಾರ್ಮೇಶನ್ ಯಾವ್ದು ಇವಾಗ ಅವಶ್ಯಕತೆ ಇಲ್ಲ ನಮ್ಗೆ. ನಿಮ್ಗೆ A to Z ವಿಡಿಯೋಸ್ ನಿಮ್ ವಾಟ್ಸ್ಆಪ್ ನಮ್ಮನ್ನ ಕಳ್ಸ್ಕೊಡ್ತೀವಿ, ಪರ್ಸನಲ್ ಆಗಿ ವಿಡಿಯೋಸ್ ಕೊಡ್ತೀವಿ ನಾವು. ಏನಕ್ಕೆ? ಮೊಟ್ಟೆಗಳು ತೆಗೆದು ಹೆಂಗೆ ಚೆಕ್ ಮಾಡ್ಬೇಕು, ಯಾವ್ದು ನೋಡಿ ಇದು ಮರಿ ಇದೆ, ಮರಿ ಇಲ್ಲ, ಇದು ಮರಿ ಇದೆ, ಇದು ಮರಿ ಇಲ್ಲ, ಇದು ಇಟ್ಕೊಳ್ಳಿ, ಇದು ಇಟ್ಕೋಬೇಡಿ, ಮೊಟ್ಟೆಗಳು ನೋಡಿ ಈ ತರ ಜೋಪಾನವಾಗಿಡಿ, ಇಂಥ ಮೊಟ್ಟೆಗಳು ಇಟ್ಕೊಳ್ಳಿ, ಇಂಥ ಮೊಟ್ಟೆಗಳು ಬೇಡ. ಇವಾಗ ನಾನು ಹೇಳ್ದೆ ಮಿಸ್ಶೇಪ್ ಅಂದ್ರೆ ಮೊಟ್ಟೆಗಳು ಯಾವ್ಯಾವು ಅಂತ. ನೋಡಿ, ಇದು ನಾರ್ಮಲ್ ಆಗಿ ಒಂದು ಬಾತ್ಕೋಳಿ ಆಗಿರ್ಬೋದು, ಒಂದು ಟರ್ಕಿ ಕೋಳಿ ಆಗಿರ್ಬೋದು, ಅದಿಡೋ ಸೈಜ್ ಇದು. ನಾಟಿ ಕೋಳಿ ಮೊಟ್ಟೆಗಳು ಇಷ್ಟು ಬರಲ್ಲ, ಪಂದಿ ತಳಿದ್ ಕೂಡ ಇಷ್ಟು ಬರಲ್ಲ. ಇದಿಟ್ರೆ ನಮ್ಮ ಮರಿ ಆಗಲ್ಲ, ಆದ್ರೂ ಮರಿಗಳು ಅದು ಉಳಿಯಲ್ಲ. ಅದಕ್ಕಾಗಿ ಇದು ಬೇಡ, ನಾವು ಯೂಸ್ ಮಾಡ್ಕೊಂಡ್ಬಿಡೋದು. ಇದು ನೋಡಿ, ಇದು ಮೊಟ್ಟೆ ಎಷ್ಟು ದೊಡ್ಡದು. ಹೌದು ಸರ್, ಕೋಳಿ ಇಟ್ಟಿರೋ ಮೊಟ್ಟೆನೆ. ಗೋಜಿನಾಕಿ ಮೊಟ್ಟೆ ಇಷ್ಟೇ, ಇಷ್ಟದ ಇದು ಇಡುತ್ತೆ ಕೋಳಿ, ಹಿಂಗಿ ಕೂಡ ಇಡುತ್ತೆ. ಇವು ಕೂಡ ಮರಿ ಆಗಲ್ಲ, ಬೇಡ. ಇವಾಗ ಅಲ್ಲಿರೋ ಮೊಟ್ಟೆಗಳು ಒಂದ್ ಸೈಜು ಸ್ವಲ್ಪ ದೊಡ್ಡದು, ಸ್ವಲ್ಪ ಸಣ್ಣದು ಎಲ್ಲ ಇದೆ. ಹೊಸ ಕೋಳಿ ಚಿಕ್ಕದಾಗಿ ಇಡುತ್ತೆ ಮೊಟ್ಟೆ, ಎಕ್ಸ್ಪೀರಿಯನ್ಸ್ ಇರೋ ಕೋಳಿ ನಾರ್ಮಲ್ ಸೈಜ್ ಇಡುತ್ತೆ ಮೊಟ್ಟೆ, ನೋ ಪ್ರಾಬ್ಲಮ್. ಇಂಥ ಎಕ್ಸ್ಟ್ರೀಮ್ ಬಂದಿರೋವು, ಮಿಸ್ಶೇಪ್ ಆಗಿರೋವು ಇಂಥವೆಲ್ಲ ಬೇಡ ಸರ್. ಜಾಸ್ತಿ ಇದು ಮೆತ್ಕೊಂಡಿರ್ತಲ್ಲ, ಅದು ಇದು ಕೋಳಿ ಈಕೆ ಮೆತ್ಕೊಂಡಿರ್ತೀವಿ ನೋಡಿ, ಅಂಥವು ಬೇಡ. ಚೆನ್ನಾಗಿ ಹೈಜಿನ್ ಆಗಿರೋ ಮೊಟ್ಟೆ ಇಟ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಅಷ್ಟೇ. ಹಂಗಿಟ್ಬಿಟ್ಟು ಮೊಟ್ಟೆ ತೊಳೆದ್ಬಿಟ್ಟು ಮಾಡ್ಬೋದಾ? ಅದು ಅವಶ್ಯಕತೆ ಇಲ್ಲ. ಯಾವ್ದು ಸರ್? ಮೊಟ್ಟೆ ಇದು ತೊಳೆಯೋದು ಬೇಡ ಸರ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸಣ್ಣ ಸಣ್ಣ ಹೋಲ್ಸ್ ಇರುತ್ತೆ ಒಳಗಡೆ ಎಲ್ಲ. ಆ ಹೋಲ್ಸ್ ಅಲ್ಲಿ ನಾವು ತೊಳೆಯೋದು, ಇಲ್ಲ ಅಕ್ಕಿನಲ್ಲಿ ಸ್ಟೋರ್ ಮಾಡೋದು, ಇಲ್ಲ ಬೇರೆ ಏನಾದ್ರು ಇದ್ರಲ್ಲಿ ಸ್ಟೋರ್ ಮಾಡೋದು, ಮುಸ್ಕಿನ ಜೋಳ ಅದ್ರೆಲ್ಲ ಪೌಡರ್ಸ್ ಇರುತ್ತೆ. ಆ ಹೋಲಲ್ಲಿ ಹೋಗಿ ಮುಚ್ಕೊಂಡ್ಬಿಟ್ರೆ ಮರಿ ಬೆಳವಣಿಗೆ ಆಗುವಾಗ ಒಳಗಡೆ ನಮಗೆ ಗಾಳಿ ಆಡಲ್ಲ ಅದಕ್ಕೆ ಮರಿಗೆ. ನಾವೇನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ನೀಟಾಗಿ ಈ ತರ ರಾಗಿನಲ್ಲಿ ಜೋಡಿಸ್ಕೊಳ್ಳಿ ಮೊಟ್ಟೆಗಳನ್ನ. ರಾಗಿನಲ್ಲಿ ಪೌಡರ್ ಏನೂ ಇರೋದಿಲ್ಲ, ಅದಕ್ಕೆ ಒಳಗಡೆ ಹೋಗಿ ಕವರ್ ಮಾಡ್ಲಿಕ್ಕೆ. ರಾಗಿ ತಂಪಿರುತ್ತೆ, ತಂಪಿರೋ ಕಾರಣ ರಾಗಿ ನಮ್ಗೆ ಮರಿ ಆಗೋದಕ್ಕೆ ಬಿಡಲ್ಲ. ಅದು ತಂಪಾಗಿ ಇಟ್ಕೊಂಡಿರುತ್ತೆ ಮೊಟ್ಟೆಗಳನ್ನ. ಫ್ರಿಜ್ಜಲ್ಲಿ ಇಡ್ತೀವಿ, ಅಷ್ಟು ಸಜೆಸ್ಟಬಲ್ ಅಲ್ಲ. ಇಟ್ರೇನೋ ಪ್ರಾಬ್ಲಮ್ ಏನಿಲ್ಲ, ಅಷ್ಟು ಸಜೆಸ್ಟಬಲ್ ಅಲ್ಲ. ರಾಗಿ ಬೆಸ್ಟ್ ಎಲ್ಲದಕ್ಕಂದ್ರೆ. ಬೇರೆ ಅಕ್ಕಿನಲ್ಲಿ ಇದು ಇನ್ನೂ ಏನೇನೋ ಇರುತ್ತಲ್ಲ, ಅದರಲ್ಲೆಲ್ಲ ಇಟ್ಬಿಟ್ಟು ಕ್ಲೋಸ್ ಮಾಡ್ತಾರೆ. ಹಂಗೆಲ್ಲ ಮಾಡಬಾರ್ದು. ಓಪನ್ ಅಲ್ಲಿ ಇಟ್ಕೊಂಡು ಮೊಟ್ಟೆಗಳೆಲ್ಲ ಜೋಡಿಸ್ಬಿಟ್ರೆ ಸಾಕು. ಅದ್ ಮಾತ್ರ ನಾನು ಹಾಕ್ತೀನಿ. ಆಮೇಲೆ ಬರೀ ತರಕಾರಿ, ಸೊಪ್ಪು, ನುಗ್ಗೆ ಸೊಪ್ಪು, ಹಚ್ಚೆ ಸೊಪ್ಪು ಈ ತರನೇ ಸರ್. ಬರೀ ಸೊಪ್ಪೆ ಅಂದ್ರೆ ಆಗಲ್ಲ, ಜೋಳ ಆಗ್ಬೇಕು, ರಾಗಿ ಆಗ್ಬೇಕು, ಸಜ್ಜೆ ಆಗ್ಬೇಕು. ರಾಗಿ ಯಾವಾಗ ಬಿಸಿಲು ಕಾಲ ಎಕ್ಸ್ಟ್ರೀಮ್ ಬಿಸಿ ಇದೆ ಅಂದ್ರೆ ರಾಗಿ ಹಾಕ್ತಿವಿ. ಚಳಿಕಾಲ, ಮಳೆ ಕಾಲದಲ್ಲೆಲ್ಲ ಕಂಪ್ಲೀಟ್ ಸಜ್ಜೆ ಹಾಕ್ತಿವಿ. ಇದು ಮೇಜ್ ಇಂಪಾರ್ಟೆಂಟ್. ಜೋಳ ಏನಕ್ಕಂದ್ರೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಆಗ್ಬೇಕು. ಇದು ಇನ್ನು ಅದ್ರ ಮೇಲೆ ಏನ್ ಕೊಡ್ತೀರಾ ನೀವು? ನುಗ್ಗೆ ಸೊಪ್ಪು ಅಂದ್ರೆ ಇನ್ನು ಬೇರೆ ಬೇರೆ ನೇಪಿಯರ್ ಗ್ರಾಸು, ಅಜೋಲ್ಲ ಹಿಂಗಂತವೆಲ್ಲ ಕೊಡ್ಬೋದು. ಇವೆಲ್ಲ ಸಪ್ಲಿಮೆಂಟ್ ಅದ್ರ ಮೇಲೆ, ಹೊಟ್ಟೆ ತುಂಬೋದಕ್ಕೆ ಅಷ್ಟೇ ಅದು ಕೊಡೋದು ನಾವು. ಅದು ಸ್ವಲ್ಪ ನೀರಿನ ಅಂಶ ಇರುತ್ತೆ, ಕೋಳಿಗಳಿಗೆ ಆರೋಗ್ಯವಾಗಿರೋಲಿಕ್ಕೆ ಇದಾಗುತ್ತೆ. ನೀವು ಮಾರ್ಕೆಟಿಂದ ವೇಸ್ಟ್ ತರಕಾರಿ ತರ್ತೀರಿ ಅಂತ ಹೇಳಿದ್ರಲ್ಲ, ವೇಸ್ಟ್ ತರಕಾರಿ ಹಾಕೋದು ಇಂಪಾರ್ಟೆಂಟ್ ಅಲ್ಲ. ಅದರಲ್ಲಿ ಬೂಜಿರೋದು ಆಗ್ಬಾರ್ದು, ಕೊಳ್ತೋಗಿರೋದು ಹಾಕ್ಬಾರ್ದು. ನೋಡ್ಕೊಂಡು ಚೆನ್ನಾಗಿರ್ಬೇಕು. ಒಣಗಿದ್ರೂ ಪ್ರಾಬ್ಲಮ್ ಇಲ್ಲ, ತರಕಾರಿ ಬೊತ್ತೋಗಿದ್ರೂ ಪರವಾಗಿಲ್ಲ. ಕೊಳ್ತೋಗಿ ಇದು ಬರ್ತಾ ಇರಬಾರ್ದು, ಏನದು ಬೂಜಿ ಹಿಡ್ದಿರುತ್ತೆ ನೋಡಿ, ಅದು ಹಾಕ್ಲೇಬಾರ್ದು. ಕೋಳಿ ಅಲ್ವಾ, ಹಾಕಿದ್ರೆ ಏನಾಗುತ್ತೆ? ಒಂದೇ ಹತ್ರ ನೀವು 1000 ಸಾಕ್ತಾ ಇದ್ದೀರಾ, ಹುಳ ತಿನ್ನುತ್ತೆ. ಕೊಳ್ತೋಗಿರೋದು ನೀರು ಹೋಗ್ತಾ ಇರೋದು ವೈರಸ್ ಇರುತ್ತೆ. ಕೋಳಿಗೆ ವೈರಸ್ ಬಂದ್ರೆ ಉಳಿಸ್ಕೊಳಕ್ ಆಗಲ್ಲ ಸರ್. ರೋಗ ಬರ್ದಿರೋದಕ್ಕೆ ಮುಂಚೆ ಪ್ರಿಕಾಷನ್ ಮಾಡ್ಕೋಬೇಕು. ರೋಗ ಬಂದ್ಮೇಲೆ 99% ಕ್ಯೂರ್ ಆಗಲ್ಲ. ಕೋಳಿಗೆ ಇಮ್ಯುನಿಟಿ ಪವರ್ ತುಂಬಾ ಜಾಸ್ತಿ ಇರುತ್ತೆ. ನಾಟಿ ಕೋಳಿಗೆ ರೋಗ ಬರಲ್ಲ, ಕಮ್ಮಿ ಬಂದ್ರೆ ತೋರ್ಸೋದು ಇಲ್ಲ. ಅಲ್ಲ, ಯಾವ್ದು ದೊಡ್ಡದೇ ಆಗ್ಲಿ ಚಿಕ್ಕದೇ ಆಗ್ಲಿ ಬಿಡಿ, ಒಂದೇ ಒಂದು ವಿಷಯ, ಬೂಜಿ ಹಿಡ್ದಿರೋದು, ಕೊಳ್ತೋಗಿರೋದು ಹಾಕ್ಲಿಕ್ಕೆ ಹೋಗ್ಬೇಡಿ. ಅನ್ನ ರಿಲೇಟೆಡ್ ಐಟಮು, ಅಕ್ಕಿ ಹಾಕ್ಲಿಕ್ಕೆ ಹೋಗ್ಬೇಡಿ. ಇದು ನೋಡಿ ಸರ್, ಇದು ಫೀಡರ್ಸ್, ಡ್ರಿಂಕರ್ಸ್ ಅಂತ. ಮರಿಗಳು ಹುಟ್ಟಿದ ಮೇಲೆ ತಟ್ಟೆನಲ್ಲಿ, ಪ್ಲೇಟಲ್ಲಿ ಹಾಕ್ಬಾರ್ದು. ಇದರಲ್ಲೇ ನೀರು ಕೊಡಬೇಕು, ಇದರಲ್ಲೇ ಫೀಡ್ ಕೊಡಬೇಕು. ಯಾಕೆಂದ್ರೆ ತಟ್ಟೆನಲ್ಲಿ ನಾವು ಹಾಕಿದ್ದೇವೆ ಅನ್ಕೊಳ್ಳಿ, ಮರಿಗಳು ಏನು ಮಾಡುತ್ತೆ ಅಂದ್ರೆ ತಟ್ಟೆನಲ್ಲಿ ಹೋಗಿ ಇಳಿದು, ನೀರಲ್ಲಿ ಇಳಿದು, ಮಣ್ಣಲ್ಲಿ ಬಂದು, ಮೇವಲ್ಲಿ ಹೋಗಿ ಮತ್ತೆ ನೀರಿಗೆ ಬಂದು ಎಲ್ಲ ಸರ್ಕಲ್ ಹಿಂಗೆ ಓಡಾಡ್ತಾ ಇರ್ತಾವೆ ಮರಿಗಳು. ಆವಾಗ ಲಿಟರ್ ತುಳಿದ್ಬಿಟ್ಟು ಮೇವಿಗೆ, ನೀರಿಗೆ ಎಲ್ಲ ಗಲೀಜ್ ಮಾಡಿಬಿಟ್ಟು ಕುಡಿದ್ಬಿಟ್ಟು ಮರಿಗಳು ಸತ್ತೋಗುತ್ತೆ. ಇಂಥದ್ದಾದ್ರೆ ಕಂಪಲ್ಸರಿ ಬೇಕಾಗುತ್ತೆ ನಿಮಗೆ. ಇದೇನಂದ್ರೆ ನೀವು ಅಮೆಝಾನಲ್ಲಿ ತಗೊಂಡ್ರೆ 350 ರೂಪೀಸ್ ಇದೆ ಜೋಡಿ. ನಾವಾದ್ರೆ 300 ರೂಪೀಸ್ ಕಾಸ್ಟ್ಗೆ ಕೊಡ್ತಾ ಇದೀವಿ, ಯಾಕಂದ್ರೆ ರೈತರಿಗೆ ಉಪಯೋಗ ಆಗಲಿ ಅನ್ನೋ ಒಂದೇ ಒಂದು ವಿಷಯಕ್ಕೆ. ಅದಕ್ಕಾಗಿ ನಿಮ್ಗೆ ಏನಾದ್ರು ಬೇಕಾದ್ರೆ ಇವಾಗಲೇ ಕೊಡ್ತೀವಿ, ಇಲ್ಲ ನಾವು ತರ್ಸ್ಕೊಂತೀವಿ ಅಂದ್ರೆ ನೋ ಪ್ರಾಬ್ಲಮ್, ತರಿಸ್ಕೋಬಹುದು ಸರ್. ಆ ಥರ ಸರ್. ನಿಮ್ಮ ಹೆಸರು? ರಾಮನಗರಕ್ಕಲ್ಲ ಸರ್? ಸರ್ ರಾಮನಗರಕ್ಕೆನಾ? ರಾಮನಗರ.
ಇದು ನೀವು ಟ್ರ್ಯಾಕ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ನಿಮ್ಮ ಪಾರ್ಸಲ್ ಎಲ್ಲಿದೆ ಅಂತ. ಫೋನ್ ನಂಬರ್ ಹೇಳಿ ಸರ್. 7676 ಇದು ಫೋಟೋ ತಗೊಳ್ಳಿ ಸರ್. ಇದು ನಿಮ್ಗೆ ಕೊಡಲ್ಲ, ಬಾಕ್ಸ್ ಮೇಲೆ ಹಾಕಿ ಕಳ್ಸ್ಕೊಡ್ತೀವಿ ಸರ್. ನಿಮ್ಮ ಹತ್ರ ಇರಲೇಬೇಕಾಗುತ್ತೆ. ಏನಕ್ಕಂದ್ರೆ ಪ್ರೂಫ್ ನೀವು ಪೇಮೆಂಟ್ ಮಾಡಿದ್ರೆ ತಗೊಂಡಿದ್ದೀರಾ ಅಂತ. ನಿಮ್ಗೆ ಏನಾದ್ರು ಸಮಸ್ಯೆ ಬಂದರೆ ಇದರದ್ದು ಒಂದು ಫೋಟೋ ಕಳ್ಸ್ಕೊಡ್ಲಿಕ್ಕೆ ನಾವು ಕೇಳ್ತೀವಿ. ಏನೋ ಪಾರ್ಟ್ಸ್ ಹೋಗಿದ್ರೆ ಆವಾಗ ನೀವು ಕಳ್ಸಿಕೊಟ್ರೆ ಫ್ರೀಯಾಗಿ ಕೊಡ್ತೀವಿ 3 ವರ್ಷದೊಳಗಡೆ. 3 ವರ್ಷ ದಾಟಿ ಆದ್ಮೇಲೆ ಯಾವ್ದಾದ್ರು ಪಾರ್ಟ್ ಹೋದ್ರೆ ನಾವೇ ಕೊಡ್ತೀವಿ, ಅಲ್ದಿರತ್ತೆ ಚಾರ್ಜ್ ಮಾಡ್ತೀವಿ ಸರ್.